ಜಾತಿ ಮತ ಧರ್ಮ ಭೇದವೆನ್ನದೆ ಎಲ್ಲರೂ ನವರಾತ್ರಿ ಉತ್ಸವದಲ್ಲಿ ಭಾಗವಹಿಸಲು ಅಶ್ವಿನಿ ಬಾಲಾಮಣಿ ಕರೆ. ದಾಂಡೇಲಿಯ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ 3ನೇ ವರ್ಷದ ನವರಾತ್ರಿ ಉತ್ಸವದಲ್ಲಿ ಜಾತಿ ಮತ ಧರ್ಮ ಎಂದು ಭೇದವೆನ್ನದೆ ಎಲ್ಲರೂ ನವರಾತ್ರಿ ಉತ್ಸವದಲ್ಲಿ ಭಾಗವಹಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ.ಎಸ್. ಬಾಲಾಮಣಿಯವರ ಪತ್ನಿ ಅಶ್ವಿನಿ ಬಾಲಾಮಣಿಯವರು ವಿನಂತಿಸಿದ್ದಾರೆ. ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರು ಟಿ.ಎಸ್. ಬಾಲಾಮಣಿಯವರು ಅವರ ಹೆಜ್ಜೆಗೆ ಹೆಜ್ಜೆಯಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕೂಡ ಅತ್ಯಂತ ಸಂಭ್ರಮದಿಂದ ಭಕ್ತಿಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಈ ವರ್ಷ 3ನೇ ವರ್ಷದ ನವರಾತ್ರಿ ಉತ್ಸವದಲ್ಲಿ ಇದ್ದೇವೆ. ಈಗಾಗಲೇ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯ ಆಗಿದೆ. ಅತ್ಯಂತ ಖುಷಿಯಿಂದ ಬಹಳ ಸಂತಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಅಶ್ವಿನಿ ಬಾಲಾಮಣಿಯವರು ಏನು ಹೇಳ್ತೀರಿ ಮೇಡಮ್? ತುಂಬ ಖುಷಿ ಆಗ್ತಾ ಇದೆ. ಎರಡು ವರ್ಷ ಮುಗಿದು ಈ ವರ್ಷ 3ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಇದೇ ಥರ ಇನ್ನು ಮುಂದೆನೂ ಮಾಡಬೇಕು ಅನ್ನೋದು ನಮ್ಮ ಆಸೆ. ಇದಕ್ಕೆ ಎಲ್ಲ ಸಾರ್ವಜನಿಕರ ಹತ್ರ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ದಿನ ಒಂದೊಂದು ಕಾರ್ಯಕ್ರಮಗಳಿದ್ದಾವೆ. ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ದೇವಿ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು. ಹೋದ ವರ್ಷಕ್ಕಿಂತ ಈ ವರ್ಷ ಏನಾದರೂ ವಿಭಿನ್ನತೆ ಇದೆಯಾ? ಸ್ವಲ್ಪ ಹೋದ ವರ್ಷ ಆಗಿದ್ದು ಲೋಪದೋಷ ಎಲ್ಲ ಈ ವರ್ಷ ಸ್ವಲ್ಪ ಸರಿಯಾಗಿದೆ. ಮೂರ್ತಿನೂ ಸ್ವಲ್ಪ ದೊಡ್ಡದಾಗಿ ಮುದ್ದಾಗಿ ಚೆಂದ ಆಗಿದೆ. ಹಂಗೆ ಸ್ವಲ್ಪ ಕಾರ್ಯಕ್ರಮಗಳೆಲ್ಲ ಚೇಂಜಸ್ ಇದೆ. ಆದರೂ ತುಂಬ ಚೆನ್ನಾಗಿ. ಮಳೆ ಒಂದು ನಮಗೆ ಹೆದರಿಕೆ ಆಗ್ತಾ ಇದೆ ಅಷ್ಟೇ. ಈ ಭಾಗದ ಜನರಿಗೆ ಏನು ಹೇಳ್ತೀರಿ ಕಾರ್ಯಕ್ರಮದ ಬಗ್ಗೆ? ಎಲ್ಲರೂ ಬಂದು ನಮಗೆ ಸಹಕಾರ ಕೊಡಬೇಕು. ಯಾವುದೇ ಜಾತಿ ಮತ ಪಂಥ ಇಲ್ಲದೇ, ಯಾವುದೇ ಒಂದು ಮನಸ್ತಾಪಗಳು ಇಲ್ಲದೇ ಎಲ್ಲರೂ ಬಂದು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು.